ಕರ್ನಾಟಕ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದೆಯಾ ಅಂತಕ್ಕಂಥ ಅನುಮಾನ ನಮಗೆ ಕಾಡ್ತಾ ಇದೆ. ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದೀವಾ? ಹೇಗಾಗಿದೆ ಪರಿಸ್ಥಿತಿ? ನಮ್ಮ ಹೊಟ್ಟೆಗೆ ಇಟ್ಟಿಲ್ಲ, ಕಂಡವ್ರಿಗೆ ಜುಟ್ಟಿಗೆ ಮುಲಿಗೆ ಕೊಡುವಂಥ ಪರಿಸ್ಥಿತಿ ಇವತ್ತಾಗಿದೆ. ಇದನ್ನು ಕಣಿಸಿ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಹೋರಾಟಗಳನ್ನ ಮಾಡ್ತಾ ಇದ್ದೀವಿ. ಕಾವೇರಿ ವಿಷಯದಲ್ಲಿ ಈಗ ಇರಬೇಕಾದಂಥ ಗಂಭೀರ ಚಿಂತನೆ ರಾಜ್ಯ ಸರ್ಕಾರದ್ದು. ನಮ್ಮ ರೈತರ ಹಿತವನ್ನು ಕಾಪಾಡಬೇಕು. ಈಗಲೂ ಸಹ ಕೆರೆ ಕುಂಟೆಗಳು ತುಂಬಿಲ್ಲ, ಇಲ್ಲೆಲ್ಲ ಸೂಳೆ ಕೆರೆ ಅಂತ ಇದೆ ಅಂತ ಕೇಳ್ಪಟ್ಟೆ. ಅದಕ್ಕೆ ಇನ್ನೂ ಸಾಕಷ್ಟು ನೀರು ಬೇಕು. ಮೊದಲು ಸರ್ಕಾರ ನೀರನ್ನು ಬಿಡುವಂಥ ಕೆಲಸ ಮಾಡಲಿ, ನಮ್ಮ ರೈತರ ಹಿತವನ್ನು ಕಾಪಾಡಲಿ. ಆ ಒತ್ತಾಯವನ್ನು ಸರ್ಕಾರಕ್ಕೆ ಹಾಕ್ತೀವಿ. ರಾಜಕಾರಣಿಗಳು ಗೊತ್ತಿದೆಯಲ್ಲ ತಮಗೆ, ನಿಶಬ್ದವಾಗಿ ನಿಷ್ಕ್ರಿಯವಾಗಿ ನನಗೇನು ಸಂಬಂಧ ಇಲ್ಲ ಅಂತ ಇದ್ದಾರೆ. ಫಸ್ಟ್ ಆ ಮುಟ್ಟಾಳ್ರಿಗೆ ಲೋಕಸಭೆಯಲ್ಲಿ ಕಾವೇರಿ ಬಗ್ಗೆ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡಬೇಕು ಅಂತದ್ದು ಸಂಸದರಿಗೆ ಈ ಒಂದು ಸಂದರ್ಭವನ್ನು ಸರಿಯಾಗಿ ಬಳಸ್ಕೋಬೇಕು. ನಾಡಿನ ಜನರ ಪರವಾಗಿ ನಿಲ್ಲಬೇಕು. ಕೆರೆ ಕುಂಟೆಗಳಿಗೆ ನೀರು ತುಂಬಿಸ್ಬೇಕು. ನಮಗಾಗಿರೋ ಅನ್ಯಾಯದ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ಮೇಲ್ಮನವಿನ ಪ್ರಾಮಾಣಿಕವಾಗಿ ರಾಜ್ಯ ಸರ್ಕಾರ ಸಲ್ಲಿಸಬೇಕು. ಜೊತೆಗೆ ಮೇಕೆದಾಟು ಯೋಜನೆ ಇದೆಯಲ್ಲ, ಈಗ ನಮ್ಗೆ ಹಸಿರು ನಿಶಾನೆ ಸಿಕ್ಕಿದೆ. ಕೂಡಲೇ ಅದರ ಹೆಸರಲ್ಲಿ ಅಧಿಕಾರಕ್ಕೆ ಬಂದರು, ಸಂಕಲ್ಪ ಮಾಡಿದ್ರು. ಆ ಒಂದು ಮೇಕೆದಾಟು ಯೋಜನೆನ ಕೂಡಲೇ ಪ್ರಾರಂಭ ಮಾಡಿ ಈ ಸಂಕಷ್ಟ ಸೂತ್ರಕ್ಕೆ ಪರಿಹಾರ ಸಿಗುತ್ತೆ. ಹಾಗೆ ಉತ್ತರ ಕರ್ನಾಟಕದ ಕಳಸಾ ಬಂಡೂರಿ ಮಹದಾಯಿ ಯೋಜನೆಯು ನೆನೆಗುದಿಗೆ ಬಿದ್ದಿದೆ. ಅದಕ್ಕೂ ಕಾಯಕಲ್ಪವನ್ನು ಮಾಡಬೇಕು ಅನ್ನೋ ಒತ್ತಾಯವನ್ನು ಇಡೀ ರಾಜ್ಯದ ರೈತರ ಹಿತಾಸಕ್ತಿಯಿಂದ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ನೋಡಪ್ಪ.